ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ಯಜಮಾನವೂ ಒಂದು. ಕಳೆದ ವರ್ಷ ಶುರುವಾಗಿರುವ ಈ ಧಾರಾವಾಹಿಯು ವೀಕ್ಷಕರ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ವಿಭಿನ್ನ ರೀತಿಯಲ್ಲಿ ಕಥಾಹಂದರ ಹೊಂದಿರುವ ಯಜಮಾನ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಝಾನ್ಸಿ ಅಂದರೆ ಮಧುಶ್ರೀ ಭೈರಪ್ಪ ಕಾಣಿಸಿಕೊಂಡಿದ್ದಾರೆ. ಯಜಮಾನ ಧಾರಾವಾಹಿಯ ನಾಯಕಿ ಝಾನ್ಸಿ ಗಂಡಸರನ್ನು ದ್ವೇಷಿಸುತ್ತಾಳೆ. ಕೋಟ್ಯಾಂತರ ಆಸ್ತಿಯ ಒಡತಿ ಆಗಿರುವ ಝಾನ್ಸಿಗೆ ಆ ಆಸ್ತಿ ದೊರಕಬೇಕಾದರೆ ಆಕೆ ಮದುವೆಯಾಗಬೇಕಿತ್ತು. ಇದು ಆಕೆಯ ತಾತ ಮಾಡಿದ್ದ ಕಂಡೀಷನ್. ಜೊತೆಗೆ ತಮ್ಮ ವಿಲ್ನಲ್ಲೂ ಅವರು ಹಾಗೆ ಬರೆದಿದ್ದರು. ಗಂಡಸರನ್ನು ಕಂಡರೆ ಆಗದ ಸಿಡುಕುವ ಝಾನ್ಸಿಗೆ ಅಜ್ಜನ ನಿರ್ಧಾರವನ್ನು ಬದಲಾಯಿಸಲು ಸುತಾರಾಮ್ ಸಾಧ್ಯವಿಲ್ಲ. 1,000 ಕೋಟಿ ರೂಪಾಯಿ ಆಸ್ತಿ ಪಡೆಯುವುದಕ್ಕಾಗಿ ಆಕೆ ಕಾಂಟ್ರಾಕ್ಟ್ ಮದುವೆಗೆ ನಿರ್ಧಾರ ಮಾಡುತ್ತಾಳೆ. ಅದರಂತೆ ತನ್ನ ಆಫೀಸಿಗೆ ಕೆಲಸ ಕೇಳಲು ಬಂದಿರುವ ನಾಯಕ ರಾಘವೇಂದ್ರನನ್ನು ಕಾಂಟ್ರಾಕ್ಟ್ ಮದುವೆಯಾಗುವ ನಿರ್ಧಾರ ಮಾಡುತ್ತಾಳೆ ಝಾನ್ಸಿ. ಕಾಂಟ್ರಾಕ್ಟ್ ಮದುವೆಯ ಬಗ್ಗೆ ತಿಳಿಸಿ ಅಗ್ರಿಮೆಂಟ್ ಕೂಡ ಕೊಟ್ಟು ಸಹಿ ಹಾಕುವಂತೆ ಹೇಳುತ್ತಾಳೆ. ಆರಂಭದಲ್ಲಿ ನಾಯಕ ರಾಘವೇಂದ್ರ ಇದನ್ನು ತಿರಸ್ಕರಿಸಿದರೂ ನಂತರ ತನಗೆ ಹಣದ ಅವಶ್ಯಕತೆ ಇದೆ ಎಂದು ಒಪ್ಪಿಕೊಳ್ಳುತ್ತಾನೆ. 30 ದಿನವಾಗುವುದಕ್ಕೆ ನಾಯಕ ರಾಘವೇಂದ್ರ ಕಾಯುತ್ತಿರುತ್ತಾನೆ. 30 ದಿನಗಳ ಬಳಿಕ ಏನಾಗುತ್ತದೆ? ಕಾಂಟ್ರಾಕ್ಟ್ ಮದುವೆ ಬಗ್ಗೆ ತಾತನಿಗೆ ಗೊತ್ತಾಗುತ್ತಾ? ಝಾನ್ಸಿ ಮತ್ತು ರಾಘವೇಂದ್ರರ ನಡುವೆ ಪ್ರೀತಿ ಮೂಡುತ್ತಾ ಎಂಬೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗಿದೆ. ಮೊದಲ ಧಾರಾವಾಹಿಯಲ್ಲಿಯೇ ನಾಯಕಿಯಾಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನ ಸೆಳೆದಿರುವ ಈಕೆಯ ಹೆಸರು ಮಧುಶ್ರೀ ಭೈರಪ್ಪ. ಮೂಲತಃ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ಮಧುಶ್ರೀ ಯೂಟ್ಯೂಬರ್ ಆಗಿಯೂ ಗುರುತಿಸಿಕೊಂಡಿರುವ ಚೆಲುವೆ. ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಆಕೆ ಹೊಂದಿರುವ 2.58 ಲಕ್ಷ ಫಾಲೋವರ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಆಕೆ ಹೊಂದಿರುವ 2.42 ಲಕ್ಷ ಸಬ್ಸ್ಕ್ರೈಬರ್ಗಳೇ ಸಾಕ್ಷಿ. ಹೌದು ವೀಕ್ಷಕರೇ, ಡಬಲ್ ಡಿಗ್ರಿ ಪಡೆದು ಮಧುಶ್ರೀ ಭೈರಪ್ಪ ಅವರ ನಟನೆಗಿಂತಲೂ ನೃತ್ಯದತ್ತ ಒಲವು ಜಾಸ್ತಿ ಇತ್ತು. ಸಿನಿಮಾ ಕ್ಷೇತ್ರದಲ್ಲಿ ನಟಿಯಾಗಿ ಗುರುತಿಸಿಕೊಳ್ಳುವುದಕ್ಕಿಂತಲೂ ಡ್ಯಾನ್ಸರ್ ಆಗಿ ಗುರುತಿಸಿಕೊಳ್ಳುವ ಕನಸು ಈಕೆ ಕಂಡಿದ್ದರು. ಯಾವುದೇ ತರಬೇತಿ ಇಲ್ಲದೆ ನೃತ್ಯ ಕಲಿತಿರುವ ಈಕೆ ನಟಿಯಾಗಿ ಕಾಣಿಸಿಕೊಳ್ಳಬೇಕು ಎಂದು ಯಾವತ್ತಿಗೂ ಬಯಸಿದವರಲ್ಲ. ಆದರೆ ಅದು ಆಕಸ್ಮಿಕವಾಗಿ ದೊರೆತ ಅವಕಾಶ. ಅಚಾನಕ್ಕಾಗಿ ಆಡಿಷನ್ಗೆ ಹೋಗಿ ಯಜಮಾನ ಧಾರಾವಾಹಿಗೆ ಆಯ್ಕೆಯಾಗಿರುವ ಮಧುಶ್ರೀ ಇದೀಗ ಕಿರುತೆರೆ ವೀಕ್ಷಕರ ಪಾಲಿಗೆ ಪ್ರೀತಿಯ ಝಾನ್ಸಿಯಾಗಿದ್ದಾರೆ. ರಗಡ್ ಲುಕ್ ಮೂಲಕ ಈಕೆ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರೂ ವೀಕ್ಷಕರು ಈಕೆಯನ್ನು ಮತ್ತು ಪಾತ್ರವನ್ನು ಮೆಚ್ಚಿಕೊಂಡಿದ್ದಾರೆ. ಅಸಲಿ ವಿಷಯ ಏನೆಂದರೆ ಮಧುಶ್ರೀ ಅವರು ಯಜಮಾನ ಧಾರಾವಾಹಿಗಿಂತಲೂ ಮೊದಲು ಬೇರೊಂದು ಧಾರಾವಾಹಿಯಲ್ಲಿ ನಟಿಸಬೇಕಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ನಂತರ ರಾಮ್ಜಿ ಅವರ ನಿರ್ದೇಶನದ ಯಜಮಾನ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳುವ ಅವಕಾಶ ಈಕೆಗೆ ದೊರಕಿತು. ನಟನೆಯ ಹೊರತಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಖತ್ ಆಕ್ಟಿವ್ ಆಗಿರುವ ಈಕೆ ಬಿಡುವು ಸಿಕ್ಕಾಗಲೆಲ್ಲ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡುತ್ತಿರುತ್ತಾರೆ. ಈಕೆ ಅಪ್ಲೋಡ್ ಮಾಡಿರುವ ಹೆಚ್ಚಿನ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಿದೆ. ಇದರ ಜೊತೆಗೆ ಯೂಟ್ಯೂಬ್ನಲ್ಲೂ ಇವರು ಹಾಕಿರುವ ವಿಡಿಯೋಗಳು ಕೂಡ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ. ನಟಿಯಾಗಬೇಕು ಎಂಬ ಕನಸಿಲ್ಲದೆ ದೊರೆತ ಅವಕಾಶದಿಂದ ನಟನೆಗೆ ಕಾಲಿಟ್ಟು ಮೊದಲ ಧಾರಾವಾಹಿಯಲ್ಲೇ ನಾಯಕಿಯಾಗಿ ನಟಿಸಿ ಕಿರುತೆರೆ ವೀಕ್ಷಕರ ಗಮನ ಸೆಳೆದಿರುವ ಈಕೆ ಒಂದು ದಿನ ಬೆಳ್ಳಿ ತೆರೆಯಲ್ಲಿ ನಾಯಕಿಯಾಗಿ ನಟಿಸಿದರೆ ಆಶ್ಚರ್ಯವಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಝಾನ್ಸಿಯ ಬಗೆಗಿನ ಮಾಹಿತಿಗಳು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.